ಹೇಳುತ್ತೆ. ಮೊತ್ತ ಮೊದಲಿಗೆ ಆಪರೇಷನ್ ಸಿಂಧೂರ್ ಮುಗಿದ ತಕ್ಷಣ ನರೇಂದ್ರ ಮೋದಿ ಅವರು ಹೋಗಿದ್ದೆಲ್ಲಿಗೆ? ಸಿಪ್ರಸ್ ಅನ್ನೋ ದೇಶಕ್ಕೆ ಹೋದ್ರು. ಎಷ್ಟು ಚಿಕ್ಕ ದೇಶ ಅಂತಂದ್ರೆ ಕಾಂಗ್ರೆಸ್ಸಿನ ಒಬ್ಬ ನಾಯಕ ಹೇಳಿಬಿಟ್ಟ 15-20 ಸಾವಿರ ಜನ ಇರೋ ದೇಶಕ್ಕೂ ನರೇಂದ್ರ ಮೋದಿ ಹೋಗ್ತಿದ್ದಾರೆ ಅಂತ. ಅವನಿಗೆ ಗೊತ್ತೇ ಇರಲಿಲ್ಲ ಸಿಪ್ರಸ್ ನ ಮಹತ್ವ ಏನು ಅಂತ. ಸಿಪ್ರಸ್ ಟರ್ಕಿ ಪಕ್ಕದಲ್ಲಿರುವಂತದ್ದು. ಟರ್ಕಿಗೂ ಮತ್ತು ಸಿಪ್ರಸ್ಗೂ ಒಂದು ಬಫರ್ ಲ್ಯಾಂಡ್ ಮಧ್ಯದಲ್ಲಿದೆ. ಟರ್ಕಿ ಅದನ್ನು ತನ್ನದ್ದು ಅಂತ ಹೇಳುತ್ತೆ. ಈ ದೇಶದ ಪ್ರಧಾನಿ ಅಲ್ಲಿ ಹೋಗಿ ನಿಂತುಕೊಂಡು ನಾನು ನಿನ್ ಜೊತೆ ಇದ್ದೀನಿ ಅಂತ ಹೇಳಿ ಬಂದಿದ್ದು ಯಾರಿಗೆ ಎಚ್ಚರಿಕೆ? ಟರ್ಕಿಗೆ ಎಚ್ಚರಿಕೆ. ಯಾಕೆ ಎಚ್ಚರಿಕೆ? ನನ್ನ ವಿರುದ್ಧ ಪಾಕಿಸ್ತಾನಕ್ಕೆ ಡ್ರೋನ್ ಸಪ್ಲೈ ಮಾಡಿದ್ಯಲ್ಲ, ನಿನ್ನ ವಿರುದ್ಧ ಸಿಪ್ರಸ್ ನಾನು ಏನ್ ಮಾಡ್ತೀನಿ ನೋಡ್ತಾ ಇರು, ಎಚ್ಚರಿಕೆಯಿಂದಿರು ಅಂತ. ನೆಕ್ಸ್ಟ್ ತಂಟೆ ಮಾಡಿದಾಗ ಪಾಕಿಸ್ತಾನ ಟರ್ಕಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಜಾಗ ಬೇಕಿತ್ತು, ಅವ್ರಿಗೆ ಯೂಸ್ ಮಾಡಿದ್ರು ಅವರು. ಪೆಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಆಪರೇಷನ್ ಸಿಂಧೂರದ ಪ್ರತಿಯೊಂದು ಮಾಹಿತಿಯನ್ನ ನರೇಂದ್ರ ಮೋದಿ ಅವರು, ಅಜಿತ್ ದೋವಲ್ ಅವರು, ಗೃಹ ಸಚಿವರು, ಕಮಾಂಡರ್ಗಳು ನಮ್ಮ ಕರ್ನಾಟಕದ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಫೋನ್ ಮೂಲಕ ಅಪ್ಡೇಟ್ ಮಾಡ್ತಿದ್ರಂತೆ. ಆ ರೀತಿಯಾಗಿ ಮಾತಾಡ್ತಾರೆ. ನಿನ್ನೆ ದಿವಸ ರಿಪಬ್ಲಿಕ್ ಕನ್ನಡದಲ್ಲಿ ಯಾವುದೋ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಅವ್ರು ಹೇಳ್ತಾರೆ, ಟರ್ಕಿಗೆ ಪಾಠ ಕಲಿಸೋದಕ್ಕೋಸ್ಕರವಾಗಿ ನರೇಂದ್ರ ಮೋದಿಯವರು ಏನೇನು ಪ್ಲ್ಯಾನ್ ಮಾಡಿದ್ರು ಅನ್ನೋ ವಿಚಾರವನ್ನು ಹೇಳ್ತಾರೆ. ಇಷ್ಟು ಸುಳ್ಳು ಹೇಳಬೇಕೇನ್ರಿ? ಒಬ್ಬ ಮನುಷ್ಯ ಇಷ್ಟೊಂದು ಸುಳ್ಳು ಹೇಳಬೇಕಾ? ಎಷ್ಟು ವಿಡಿಯೋಗಳಲ್ಲಿ ಟ್ರೋಲ್ ಆಗ್ತಾ ಇದ್ದಾರೆ, ಎಷ್ಟು ವಿಡಿಯೋದಲ್ಲಿ ಟ್ರೋಲ್ ಮಾಡಿರುವಂತಹ ವಿಡಿಯೋಗಳು. ಆ ಚಿಂದಿ ಚಿತ್ರಣ್ಣ ಅಂತ ಒಬ್ಬ ಯೂಟ್ಯೂಬರು ಯಾವ ರೀತಿ ಟ್ರೋಲ್ ಮಾಡಿದ್ರು ಸಹ ಇನ್ನೂ ಈ ವ್ಯಕ್ತಿಗೆ ಸುಳ್ಳು ಹೇಳೋದನ್ನ ಅಭ್ಯಾಸ ಬಿಟ್ಟೇ ಇಲ್ವಲ್ಲ ಇವರು. ಫ್ಲಾಶ್ ಬ್ಯಾಕ್. ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ, ಚಿನ್ನ ಹಾಕಬಹುದು ಅಂತಂದ್ರು ಅವರು. ನಗದೆ ಇನ್ನೇನು ಮಾಡಬೇಕು ಅದನ್ನ ಹೇಳಿದ ಅಯ್ಯಪ್ಪ ಅಂದೆ ಒಂದ್ಸಲ. ಅಂದ್ರೆ ಹೆಚ್ಚು ಕಡಿಮೆ 100 ವರ್ಷ ನಾವ್ಯಾರು ಟ್ಯಾಕ್ಸ್ ಕಟ್ಟೋದು ಬೇಡ. ಹೇಳಿದ್ರು ಇದನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡೋದು? ಅವ್ರು ಹೇಳಿದ್ರು, ನಿಮ್ ಮನೆಯಿಂದ ರಸ್ತೆಗೆ ಬರ್ತಿರಲ್ಲ, ಆತರ ಎಲ್ರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನೂ ಚಿನ್ನ ಮಾಡಬಹುದು. ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಚಿನ್ನದ ರಸ್ತೆ ಅಂದ್ರೆ ಬಂತೇನಪ್ಪ ಚಿನ್ನದ ರಸ್ತೆ ಅಂತ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸುವರ್ಣ ಚತುಷ್ಪಥ ರಸ್ತೆ ಅಂತ ಮಾಡಿದ್ರು. ಸುವರ್ಣ ಅಂದ್ರೆ ಚಿನ್ನದ ರಸ್ತೆ ಅಂತ. ನಿಮ್ಮ ನಾಲಿಗೆಗಳನ್ನ ತೆಗೆದುಕೊಂಡೋಗಿ ಎಲ್ಲಾದ್ರೂ ಒಂದ್ ಕಡೆ ದಫನ್ ಮಾಡ್ಬಿಡ್ಬೇಕು. ಇಷ್ಟು ವರ್ತುಲ ರಸ್ತೆ ಅಟಲ್ಜಿ ಕಾಲದಲ್ಲಿ ಆಗಿದ್ದು, ಹೊಸದೇನೂ ಇಲ್ಲ. ನಾನು ಯಾವತ್ತು ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಲೀಡರು ಅಲ್ಲ, ಫಾಲೋವರು ಅಲ್ಲ, ಪೊಲಿಟಿಕಲ್ ಪಾರ್ಟಿಯ ಮೆಂಬರು ಅಲ್ಲ. ಎಲ್ಲದರಿಂದಲೂ ಸಮಾನ ದೂರದಲ್ಲಿ ನಿಂತ್ಕೊಂಡಿದ್ದೀನಿ ನಾನು. ಐಕ್ಲೀಸ್ ನಮ್ ಚೆಕ್ಕು ಅಣ್ಣ ಹೇಳೋ ಸುಳ್ಳಿನ ಕಂತೆಗಳನ್ನ ಬಿಚ್ಚಿಡ್ಬೇಕು ಅಂತ ಯಾವ ಕಡೆಯಿಂದ ಯೋಚನೆ ಮಾಡಿ ತಲೆ ಕೇರ್ಕೊಂಡು ಉಲ್ಟಾ ನಿಂತು ಯೋಚನೆ ಮಾಡಿದ್ರು ನಯಾ ಪೈಸಾ ಐಡಿಯಾ ಬರಲ್ಲ. ಯಾಕಂದ್ರೆ ಅಣ್ಣ ಸುಳ್ಳಿನ ಸಾಗರನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಇತ್ತೀಚೆಗೆ ವಿಜಯ್ ಮಲ್ಯ ಮಾತಾಡೋದನ್ನೇ ಬಿಟ್ಟುಬಿಟ್ಟಿದೆ. ಯಾಕೆಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ವಿಜಯ್ ಮಲ್ಯ ಭಾರತಕ್ಕೆ ವಾಪಸ್ ಬರ್ಲಿಕ್ಕಿದ್ದಾನೆ. ಗೊತ್ತಿರಲಿ ಮಿತ್ರರೇ, ವಿಜಯ್ ಮಲ್ಯನ ಹಿಡ್ಕೊಂಡು ಬರಬೇಕು ಅಂತ ನರೇಂದ್ರ ಮೋದಿ ಈ ದೇಶದ ಎಲ್ಲ ಏಜೆನ್ಸಿಗಳನ್ನ ಲಂಡನ್ಗೆ ಕಳಿಸಿ, ಲಂಡನ್ನಿನ ಕೋರ್ಟಿನಲ್ಲಿ ವಿಜಯ್ ಮಲ್ಯ ವಿರುದ್ಧವಾಗಿ ವಾದ ಮಂಡಿಸಿ, ಕೊನೆಗೆ ಲಂಡನ್ನಿನ ಪ್ರಧಾನಿಯಾಗಿರುವಂತ ತೆರೇಸಾ ಮೇ ಒಂದ್ಸಲ ಭೇಟಿ ಮಾಡಿ ವಿಜಯ್ ಮಲ್ಯನೇನಾದ್ರೂ ಬಿಟ್ಕೊಡ್ಲಿಲ್ಲ ಅಂತಂದ್ರೆ ಇಂಗ್ಲೆಂಡ್ಗೆ ಹೇಗೆ ಪಾಠ ಕಲಿಸಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಎಚ್ಚರಿಕೆ ಕೊಟ್ಟು ಬಂದ ನಂತರ ಇಂಗ್ಲೆಂಡಿನ ಕೋರ್ಟು ವಿಜಯ್ ಮಲ್ಯನ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತು. ಅವನು ಹೈಯರ್ ಕೋರ್ಟಿಗೆ ಹೋದ. 4 ದಿನಗಳ ಹಿಂದೆ ಹೈಯರ್ ಕೋರ್ಟ್ ಹೇಳಿದೆ, ವಿಜಯ್ ಮಲ್ಯನ ಕರ್ಕೊಂಡು ಹೋದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಸರ್ಕಾರ ಹಿಂಗ್ ಡಿಸೈಡ್ ಮಾಡಬೇಕು ಅಂತ. ವಿಜಯ್ ಮಲ್ಯ ಎಲೆಕ್ಷನ್ ಮುಗಿಯೋಕ್ಕಿಂತ ಮುಂಚೆ ನಮ್ಮ ಎದುರಿಗೆ ಬಂದು ನಿಂತರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ನರೇಂದ್ರ ಮೋದಿ ಮಾಡಿದ ಕೆಲಸ. ಹೇಳಿದ್ರಲ್ಲ ನರೇಂದ್ರ ಮೋದಿ ಹೇಳಿದಿರಲ್ಲ, ಏನ್ ಹೇಳಿದ್ರು ಗೊತ್ತೇನು? ನಾನು ಪ್ರಧಾನಮಂತ್ರಿ ಅಲ್ಲಪ್ಪ, ನಾನು ಚೌಕಿದಾರನಾಗಿರ್ತೀನಿ. ಯಾವುದರ ಚೌಕಿದಾರ? ಯಾವುದರ ಕಾವಲುಗಾರ? ನಿಮ್ಮ ಬೊಕ್ಕಸದ ಕಾವಲುಗಾರನಾಗಿ ನಿಂತಿರ್ತೀನಿ. ಒಬ್ಬ ಕೂಡ ಇದರ ₹1 ತೆಗೆದೇ ಇರೋ ತರ ನಾನು ನೋಡ್ಕೊಳ್ತೀನಿ ಅಂತ ನರೇಂದ್ರ ಮೋದಿ ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸ್ಗೆ ತಕ್ಕಂತೆ ನಡ್ಕೊಂಡ್ರಲ್ಲ, ಇದು ಈ ದೇಶದ ಚೌಕಿದಾರನ ತಾಕತ್. ಇನ್ನೂ ಸುಳ್ಳು ಹೇಳಬೇಕಾ ಇವರು? ಅದು ಒಂದು ಸ್ಯಾಟಲೈಟ್ ಚಾನಲ್ ಅಲ್ಲಿ ಕುತ್ಕೊಂಡು ಇವ್ರು ಹೇಳ್ತಾರೆ, ಟರ್ಕಿಗೆ ಹೋಗಿ ಇಲ್ಲಿ ವಿಸಿಟ್ ಮಾಡಿ ಬಂದ್ರಂತೆ, ಇವ್ರಿಗೆ ವಿಷಯ ತಿಳಿಸಿದ್ರಂತೆ. ಆಪರೇಷನ್ ಸಿಂಧೂರದ ವಿಚಾರವನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ನೋಟ್ ಬ್ಯಾನ್ ಆದರೂ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಅವಾಗ ನೋಟ್ ಬ್ಯಾನ್ ಆದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಮಾಡಿದ್ರು, ಏನೋ ಕ್ಯಾಶ್ಲೆಸ್ ದುನಿಯಾ ಅಂತ ಮಾಡಿದ್ರು. ಅವಾಗ ಹೇಳಿದ್ರು ಚಿನ್ನದ ರೇಟ್ ಏನಾಗಿತ್ತು, ₹300 ಡೌನ್ ಆಗಿತ್ತು, ಚಿನ್ನದ ಬೆಲೆ ಎಷ್ಟಕ್ಕೆ ಬರುತ್ತೆ ಅಂತ ಹೇಳಿದ್ರು. ಎಲ್ಲವನ್ನ ಹೇಳಿ ಎಲ್ಲವೂ ಸುಳ್ಳು 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 ಅಂತಾದರೂ ಸಹ ಈ ವ್ಯಕ್ತಿಗೆ ನಾನು ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದೀನಿ, ನನಗೇ ಇದ್ರ ಬಗ್ಗೆ ಏನೋ ಅಸಹ್ಯ ಆಗ್ತಾ ಇದೆ, ನಾನು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅನ್ನಿಸ್ತಾನೆ ಇಲ್ವಾ?
ಅನ್ನಿಸ್ತಾನೆ ಇಲ್ವಾ? ಮತ್ತು ಯಾವಾಗ ಪಾಠ ಕಲಿತಾರೆ ಇವರು? ಯಾವಾಗ ಇವರಿಗೆ ಪ್ರಜ್ಞಾವಂತಿಕೆ ಬರುತ್ತೆ? ಇಷ್ಟು ಸುಳ್ಳು ಹೇಳ್ಕೊಂಡು ಈ ಸಾಮಾಜಿಕ ಜೀವನದಲ್ಲಿ ಇರಬೇಕಾ ಇವರು? ಇಷ್ಟೊಂದು ಸುಳ್ಳು. ನಿಜಕ್ಕೂ ಈ ವ್ಯಕ್ತಿನ ನೋಡಿದಾಗ ನಮ್ಗೆ ಅನ್ಸೋದೇನಂತಂದರೆ, ಕಾಲಕ್ಕೆ ತಕ್ಕ ಹಾಗೆ ಇವರು ಮತ್ತೆ ಬದಲಾವಣೆ ಆಗ್ತಾರಲ್ಲ. ಹಿಂದುತ್ವ ಅಂತ ಬಂದಾಗ ಹಿಂದುತ್ವ ಅಂತಾರೆ, BJP ಅಂತ ಬಂದಾಗ BJP ಅಂತಾರೆ, RSS ಅಂತ ಬಂದಾಗ RSS ಅಂತಾರೆ, ಅಲ್ಲಿ ಸೌಜನ್ಯ ಹೋರಾಟಗಾರರ ವಿರುದ್ಧ ಧರ್ಮ ಸಂರಕ್ಷಣೆ ಅಂತಾರೆ. ಇವ್ರು ಯಾರು ಅಂತಲೇ ಅರ್ಥ ಆಗ್ತಾ ಇಲ್ಲ. ಇಷ್ಟು ಸುಳ್ಳು ಹೇಳ್ಕೊಂಡು ಇಷ್ಟು ವಿಚಾರಗಳು ನೋಡಿ. ಹಲವಾರು ಕ್ಲಿಪ್ಗಳನ್ನು ಹಾಕಿದ್ದೀವಲ್ಲ, ಈ ಕ್ಲಿಪ್ಪುಗಳಲ್ಲಿರುವಂಥ ಎಲ್ಲವೂ ಸತ್ಯವಾ? ಇವ್ರು ಹೇಳ್ತಾರೆ 2016ರಲ್ಲಿ ಹೇಳಿರುವಂಥ ಒಂದು ವಿಚಾರ, ಇನ್ಕಮ್ ಟ್ಯಾಕ್ಸ್ ಅಬಾಲಿಷ್ ಆಗುತ್ತೆ ಅಂತ ಹೇಳಿದ್ರು. 2016ರಲ್ಲಿ ಹೇಳಿರೋದು 9 ವರ್ಷ ಆಯ್ತಲ್ಲ. ಬರೆದಿಟ್ಕೊಳ್ಳಿ, ಅಂಡರ್ಲೈನ್ ಮಾಡಿಟ್ಕೊಳ್ಳಿ. ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಇನ್ಕಮ್ ಟ್ಯಾಕ್ಸ್ ಅಬಾಲಿಷ್ ಆಗುತ್ತೆ ಅಂತ ಹೇಳ್ತಾರೆ. ಕಪ್ಪು ಹಣ 2019ರಲ್ಲಿ ಕಪ್ಪು ಹಣ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಇವರು ಹೇಳಿರುವಂತಹ ಒಂದೊಂದು ಸುಳ್ಳುಗಳು ಇವತ್ತು ಕಣ್ಣಿಗೆ ರಾಚ್ತಾ ಇದೆ, ಕಣ್ಣಿನ ಮುಂದೆ ಇದೆ, ನಾವೆಲ್ಲರೂ ನೋಡ್ತಾ ಇದ್ದೀವಿ. ಆದರೂ ಸಹ ಈ ಮನುಷ್ಯನಿಗೆ ನಾನು ಇಷ್ಟೊಂದು ಸುಳ್ಳು ಹೇಳಿದ್ದೀನಿ, ಇಷ್ಟೊಂದು ತಪ್ಪುಗಳು ಹೇಳ್ತಾ ಇದ್ದೀನಿ, ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ, ನನಗೆ ಅಸಹ್ಯ ಆಗ್ತಾ ಇದೆ, ನಾನು ಮತ್ತೂ ಸುಳ್ಳು ಹೇಳ್ಬೇಕಾ ಅಂತ. ಈ ವ್ಯಕ್ತಿಯ ನಡೆ ನುಡಿಗಳನ್ನು ನೀವು ನೋಡಿ, ಈ ವ್ಯಕ್ತಿಯ ವಿಚಾರಗಳನ್ನು ನೀವು ನೋಡ್ತಾ ಬನ್ನಿ. ಇಷ್ಟು ಸುಳ್ಳು ಹೇಳ್ಬೇಕಾ? ಅದು ಒಂದು ರಿಪಬ್ಲಿಕ್ ಕನ್ನಡದಲ್ಲಿ. ಈ ವ್ಯಕ್ತಿಯ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ತಾ ಹೋದರೆ ನಿಜಕ್ಕೂ ಈ ವ್ಯಕ್ತಿ ಒಂದು ವಿಚಾರಕ್ಕೆ ಸ್ಟ್ಯಾಂಡ್ ಆಗಿದ್ದಾರೆ. ಆ ವ್ಯಕ್ತಿಯ ವಿಚಾರ ಇಷ್ಟೇ, ನಾನು BJP ಪರವಾಗಿ ಪರೋಕ್ಷವಾಗಿ ಕೆಲಸ ಮಾಡಬೇಕು. ನಾನು RSS ಸ್ವಯಂ ಸೇವಕನಲ್ಲ, ಆದರೆ RSS ಬಗ್ಗೆ ಮಾತಾಡ್ತೀನಿ. ನಾನು BJPಯ ಕಾರ್ಯಕರ್ತನಲ್ಲ, ಆದರೂ ಸಹ ನಾನು BJPಗೆ ಓಟ್ ಕೇಳ್ತೀನಿ. ಇವರು ನಾನು ಕೋಮುವಾದಿ ಅಂತ ಹೇಳ್ತಾರೆ. ಎಲ್ಲೂ ಸಹ ಯಾವ ವಿಚಾರದಲ್ಲೂ ಸಹ ಸಿಗಾಕೊಳ್ಳೋದಿಲ್ಲ. ಅಮಾಯಕರನ್ನು ಪ್ರತಿಭಟನೆಗೆ ಕಳಿಸುವಂಥದ್ದು, ಅವ್ರ ಮೇಲೆ ಕೇಸ್ ಹಾಕ್ಸುವಂಥದ್ದು, ಅವರನ್ನು ಜೈಲಿಗೆ ಕಳಿಸುವಂಥದ್ದು, ಅವ್ರ ಮೇಲೆ ಟಾರ್ಗೆಟ್ ಮಾಡ್ಕೊಳ್ಳುವಂಥದ್ದು, ಅವರನ್ನು ಗುರಿಯಾಗಿಸ್ಕೊಳ್ಳುವಂಥದ್ದು. ಟಿ ನರಸೀಪುರದ ವೇಣುಗೋಪಾಲ್ ಇರ್ಬೋದು, ಇವರೆಲ್ಲರೂ ಸಹ ಯಾವ ವಿಚಾರಕ್ಕೆ ಸತ್ತರು? ಪ್ರಚೋದನೆಗಳಿಂದ ಸತ್ತಿದ್ದಲ್ವಾ? ಒಂದು ಕಿಂಚಿತ್ತಾದರೂ ನಾನು ಮಾಡ್ತಾ ಇರುವುದು ಸರಿನಾ ತಪ್ಪ ಅಂತ ವಿವೇಚನೆ ಇಲ್ಲದಂತಹ ಮಾತುಗಳನ್ನು ಆಡ್ತಾ ಇದ್ದಾರಲ್ಲ ಇವರು. ನರೇಂದ್ರ ಮೋದಿ ಅವರು ಇವರಿಗೆ ಫೋನ್ ಮಾಡಿ ಹೇಳಿರೋ ರೀತಿಯಲ್ಲಿ ಚರ್ಚೆ ಮಾಡ್ತಾರೆ. ಸ್ನೇಹಿತರೆ, ನಾವು ಹೇಳೋದು ಇಷ್ಟೇ, ಬದಲಾವಣೆ ಮಾಡಬೇಕಾಗಿರೋದು ಇಂತಹ ಮನಸ್ಥಿತಿಗಳನ್ನು. ನಾವು ಬದಲಾವಣೆ ಮಾಡಬೇಕಾಗಿರೋದು ವ್ಯವಸ್ಥೆಯನ್ನಲ್ಲ. ನಾವು ಬದಲಾವಣೆ ಮಾಡಬೇಕಾಗಿರೋದು ಇಂತಹ ಸುಳ್ಳು ಹೇಳುವಂತಹ ವ್ಯಕ್ತಿಗಳನ್ನು. ನಾವು ಬದಲಾವಣೆ ಮಾಡಬೇಕಾಗಿರುವಂಥದ್ದು ಈ ಮಾರ್ಕೆಟಿಂಗ್ ಮಾಡ್ತಾ ಇರುವಂತಹ ಮಾಧ್ಯಮಗಳನ್ನು. ಈಗಾಗಲೇ ಒಂದು ಪಕ್ಷದ ಪರವಾಗಿ ಮಾರ್ಕೆಟಿಂಗ್ ಮಾಡಿಕೊಂಡು ತಮ್ಮನ್ನು ತಾವು ಮಾರ್ಕೆಟಿಂಗ್ ಏಜೆನ್ಸಿಗಳಾಗಿ ರೂಪುಗೊಳಿಸ್ಕೊಂಡಿದ್ದಾರಲ್ಲ, ಇವರುಗಳನ್ನು ಬದಲಾವಣೆ ಮಾಡಬೇಕು ನಾವು ಫಸ್ಟು. ಇವರುಗಳನ್ನು ಬದಲಾವಣೆ ಮಾಡಿದಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ. ನಾವು ಸುಮ್ಮನೆ ವಿಡಿಯೋ ಮಾಡ್ತೀವಿ, ಚರ್ಚೆ ಮಾಡ್ತೀವಿ ಅಂತಲ್ಲ, ನಮ್ಮ ಕಣ್ಣು ಮುಂದೆ ಒಂದು ದೊಡ್ಡ ಪೆಡಂಭೂತವಾಗಿ ಕಾಡ್ತಾ ಇರುವಂಥದ್ದು ಈ ಮಾರಿಕೊಂಡಂತಹ ಮಾಧ್ಯಮಗಳು, ಈ ಸುಳ್ಳು ಹೇಳುವಂತಹ ಭಾಷಣಕಾರರು. ಇದು ಯಾವುದು ಸೃಷ್ಟಿ ಮಾಡೋವಂಥದ್ದಲ್ಲ, ಕಲ್ಪನೆ ಮಾಡೋವಂಥದ್ದಲ್ಲ. ಯಾವುದೇ ವಿಚಾರ ಆಗಿರಲಿ, ಸೌಜನ್ಯ ವಿಚಾರದಲ್ಲಿ ಸಹ ಮೂಗು ತೂರಿಸಂತ ಬಂದಂತಹ ವ್ಯಕ್ತಿ. ಫ್ರೀಡಮ್ ಪಾರ್ಕಲ್ಲಿ ಮೀಟಿಂಗ್ಗಳು ಮಾಡಿ, ಕಾರ್ಕಳದಲ್ಲಿ ಮೀಟಿಂಗ್ಗಳು ಮಾಡಿ, ಏನೇನು ಮಾಡಿದ್ರು, ಇನ್ನೊಂದು ಧರ್ಮವನ್ನು ಎತ್ತಿ ಕಟ್ಟುವಂತಹ ಕೆಲಸ ಮಾಡಿದ್ರು, ಎಲ್ಲವನ್ನೂ ನಾವು ನೋಡಿದ್ದೇವೆ. ಇವರೇ ಮಾತನಾಡಿರುವಂತಹ ಕ್ಲಿಪ್ಗಳನ್ನು ಇವರೇ ನೋಡಿಬಿಟ್ರೆ ಇವರಿಗೆ ಅಸಹ್ಯ ಆಗೋಗುತ್ತೆ. ಆದರೂ ಸಹ ಈ ವ್ಯಕ್ತಿಗೆ ಪಶ್ಚಾತ್ತಾಪ ಅನ್ನೋದಿಲ್ಲ. ನಾವು ಬದಲಾವಣೆ ಮಾಡಬೇಕಾಗಿರೋದು ಇಂಥವರನ್ನು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.